ಹಾಯ್ ಫ್ರೆಂಡ್ಸ್, ಇವತ್ತು ಡ್ರ್ಯಾಗನ್ ಫ್ರೂಟ್ದು ಮಿಲ್ಕ್ ಶೇಕ್ ಮಾಡೋಣ. ಇನ್ನೇನು ಸಮ್ಮರ್ ಅಂದಮೇಲೆ ಎಲ್ಲ ಹಣ್ಣುಗಳದ್ದು ಮಿಲ್ಕ್ ಶೇಕ್ನ ಮಾಡ್ತಾ ಇರ್ತೀವಿ. ಡ್ರ್ಯಾಗನ್ ಫ್ರೂಟ್ ಕೂಡ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಡ್ರ್ಯಾಗನ್ ಫ್ರೂಟಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇಮ್ಯುನಿಟಿ ಕೂಡ ನಮ್ಮ ಬಾಡೀಲಿ ಹೆಚ್ಚು ಮಾಡುತ್ತೆ. ಬಟ್ ಡ್ರ್ಯಾಗನ್ ಫ್ರೂಟು ಟೇಸ್ಟ್ ಇರೋದಿಲ್ಲ. ಸೊ ಹಾಗಾಗಿ ಅದನ್ನು ಮಿಲ್ಕ್ ಶೇಕ್ ಮಾಡಿ ಕುಡಿಯೋದ್ರಿಂದ ಅಥವಾ ಕುಡಿಸೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ. ಈ ಬೇಸಿಗೆಯಲ್ಲಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಡ್ರ್ಯಾಗನ್ ಫ್ರೂಟು. ಮತ್ತು ಜೀರ್ಣಕ್ರಿಯೆ ಕೂಡ ಸುಧಾರಿಸುತ್ತೆ. ಇದು ಹೇಗೆ ತೆಗೆಯೋದು ಅಂದರೆ, ನೋಡಿ, ದಾಳಿಂಬೆ ಹಣ್ಣು ಬಿಡಿಸ್ತೀವಲ್ಲ ಆ ರೀತಿ ಸ್ವಲ್ಪ ಚಾಕುವಲ್ಲಿ ಈ ರೀತಿ ಮಾಡಿಕೊಂಡು ಬಿಡಿಸ್ಬೋದು. ಇದನ್ನು ಮೊದಲು ಇದು ಸಿಪ್ಪೆ ನೀಟಾಗಿ ಹೊರಗಡೆ ಬರುತ್ತೆ. ಅದರೊಳಗಡೆ ಇರೋದನ್ನು ನಾವು ಜ್ಯೂಸ್ಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಒಂದು ಹಣ್ಣಲ್ಲಿ ನಾವು 4-5 ಗ್ಲಾಸ್ ಜ್ಯೂಸ್ ಮಿಲ್ಕ್ ಶೇಕ್ ಮಾಡ್ಬೋದು. ಬಟ್ ನಾನು ಅದು ಸ್ವಲ್ಪ ಯೂಸ್ ಮಾಡಿ 1 ಗ್ಲಾಸ್ ಅಷ್ಟೇ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಬಿಟ್ಕೊಳ್ಳುತ್ತೆ ಇದ್ರ ಸಿಪ್ಪೆ. ಈ ರೀತಿ ನೀಟಾಗಿದು ಸಪ್ರೇಟ್ ಆಗಿಬಿಡುತ್ತೆ ಸಿಪ್ಪೆ. ಒಳಗಡೆ ಹಣ್ಣು ಮಾತ್ರ ನೀಟಾಗಿ ಬರುತ್ತೆ. ಇದು ಈ ರೀತಿ ಡ್ರ್ಯಾಗನ್ ಫ್ರೂಟ್ನ ಬಿಡಿಸ್ಕೊಳ್ಬೇಕು. ನೋಡಿ, ಇದರಲ್ಲಿ ಸ್ವಲ್ಪ ಹಾಫ್ ಭಾಗ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ ಮಿಲ್ಕ್ ಶೇಕಿಗೆ. ಮಿಕ್ಸಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ದಪ್ಪವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಟ್ಟ ಕೊಲೆಸ್ಟ್ರಾಲ್ ಏನಿರುತ್ತೆ ಅದನ್ನು ಕೂಡ ಡ್ರ್ಯಾಗನ್ ಫ್ರೂಟು ಕಡಿಮೆ ಮಾಡುತ್ತೆ. ಹಾಗಾಗಿ ಡ್ರ್ಯಾಗನ್ ಫ್ರೂಟ್ನ ತಿಂತಾಯಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದಿರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಮಾತ್ರ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಬಾಯಲ್ಲಿ ಸಿಗಲಿಕ್ಕೆ. ಸೊ ಈಗ ಉಪ್ಪು ಮತ್ತು ಸಕ್ಕರೆ ನಾನು ಆದಷ್ಟು ಕಡಿಮೆನೇ ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಜ್ಯೂಸಿಗೆ ಕಡಿಮೆನೇ ಹಾಕ್ತೀನಿ. ಹಂಗೆ 1 ಗ್ಲಾಸ್ ಎಷ್ಟು ಬೇಕೋ ಅಷ್ಟು ಹಾಲು ಕೂಡ ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸಿ ಮಾಡಿದ್ರೆ ನಮಗೆ ಜ್ಯೂಸ್ ರೆಡಿ ಆಗುತ್ತೆ. ನೋಡಿ, ಸ್ವಲ್ಪ ಹಣ್ಣನ್ನು ಎತ್ತಿಟ್ಕೊಂಡಿದ್ದೆ. ಅದನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅದು ಬಾಯಿಗೆ ಸಿಗೋ ಹಾಗೆ ಜ್ಯೂಸ್ ಮಧ್ಯೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿ ಮಾಡ್ತಾ ಇದ್ದೇನೆ. ಮತ್ತು ತೂಕ ಕಡಿಮೆ ಮಾಡ್ಕೊಬೇಕು ಅನ್ನೋದ್ರೂ ಕೂಡ ನಾವು ಡ್ರ್ಯಾಗನ್ ಫ್ರೂಟ್ನ ತಿನ್ನೋದ್ರಿಂದ ಕೂಡ ನಮಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಆಮೇಲೆ ಚರ್ಮದ ಕಾಂತಿ ಕೂಡ ಜಾಸ್ತಿ ಆಗುತ್ತೆ ನಾವು ಡ್ರ್ಯಾಗನ್ ಫ್ರೂಟ್ ಯೂಸ್ ಮಾಡೋದ್ರಿಂದ. ಡ್ರ್ಯಾಗನ್ ಫ್ರೂಟ್ ತುಂಬಾ ಬೆನಿಫಿಟ್ ಇದೆ ನಮಗೆ. ಮತ್ತು ಡಯಾಬಿಟಿಸ್ ಕೂಡ ನಮಗೆ ಕಂಟ್ರೋಲ್ ಆಗುತ್ತೆ ಡ್ರ್ಯಾಗನ್ ಫ್ರೂಟ್ ತಿನ್ನೋದ್ರಿಂದ. ಮತ್ತು ಮೂಳೆಗಳಿಗೂ ಕೂಡ ಶಕ್ತಿ ಬರುತ್ತೆ. ಸೊ ನೋಡಿ, ಮೊದಲು ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರುವಂಥ ಡ್ರ್ಯಾಗನ್ ಫ್ರೂಟ್ ಬಾಯಿಗೆ ಕುಡಿಯುವಾಗ ಚಿಕ್ಕದಾಗಿ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಹಾಕ್ತಾಯಿದ್ದೀನಿ. ಹಾಗೆ ಮಿಕ್ಸಿ ಮಾಡ್ಕೊಂಡಿರೋಂಥ ಮಿಲ್ಕ್ ಶೇಕ್ನ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ನಾನು ಮ್ಯಾಂಗೋ ಐಸ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ಗೆ ಅಂತ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಬಟ್ ನಾನು ಮ್ಯಾಂಗೋ ಐಸ್ ಕ್ರೀಮ್ನ ಮೇಲ್ಗಡೆ ಹಾಕ್ತಾಯಿದ್ದೀನಿ. ಇದು ತುಂಬಾ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಕುಡಿಯಬೇಕಾದ್ರೆ. ಸೊ ಹಾಗಾಗಿ ನಾನು ಮ್ಯಾಂಗೋ ಐಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೇನೆ. ಈ ಜ್ಯೂಸ್ಗೆ ಯಾವುದಾದ್ರೂ ಹಾಕ್ಕೊಳ್ಬೋದು, ಬಟ್ ಮ್ಯಾಂಗೋ ಚೆನ್ನಾಗಿರುತ್ತೆ. ಈ ರೀತಿ ನಮಗೆ ಡ್ರ್ಯಾಗನ್ ಮಿಲ್ಕ್ ಶೇಕು ರೆಡಿ ಆಯಿತು. ಸೊ ಇದು ನಮಗೆ ಹೆಲ್ತಿಗೆ ಏನೇನೆಲ್ಲ ಬೆನಿಫಿಟ್ ಇದೆ ಅಂದರೆ ತುಂಬಾ ಬೆನಿಫಿಟ್ ಇದೆ. ರಕ್ತಹೀನತೆ ಕೂಡ ಇದು ಕಡಿಮೆ ಮಾಡುತ್ತೆ. ಐರನ್ ಇರೋದ್ರಿಂದ ರಕ್ತದ ಮಟ್ಟ ಕೂಡ ಇದು ನಮಗೆ ಹೆಚ್ಚು ಮಾಡುತ್ತೆ. ಹಾಗಾಗಿ ಡ್ರ್ಯಾಗನ್ ಫ್ರೂಟ್ನ ಸಿಗೋ ಟೈಮಲ್ಲಿ ನೀವು ಮಿಲ್ಕ್ ಶೇಕ್ ಮಾಡಿಕೊಂಡು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದ್ಸಲ ಟ್ರೈ ಕೂಡ ಮಾಡಿ ಮನೆಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.